ನಮಸ್ಕಾರ ಎಲ್ಲರಿಗೂ ಸರೋಜಾಸ್ ಕಿಚನ್ಗೆ ಸ್ವಾಗತ. ಇವತ್ತು ನಾವು ಮನೆಯಲ್ಲೇ ಸಿಂಪಲ್ಲಾಗಿ ರುಚಿಕರವಾದ ಪಾನಿಪುರಿ ಮಾಡೋ ಹೇಗಂತ ತೋರಿಸ್ಕೊಡ್ತೀನಿ. ಫಸ್ಟ್ಗೆ ನಾನಿಲ್ಲಿ ಒಂದು ಪಾಕೆಟ್ ಪಾನಿಪುರಿ ತೊಗೊಂಡಿದ್ದೀನಿ, ಮತ್ತು ಪಾನಿಪುರಿ ಮಸಾಲ ತೊಗೊಂಡಿದ್ದೀನಿ. ಆಲೂಗಡ್ಡೆನ ಕುದಿಯೋಕೆ ಇಟ್ಟಿದ್ದೀನಿ. ಈ ಕಡೆ ಪಾನಿಪುರಿನ ಈ ಥರ ಕರ್ಕೊಂಡಿಟ್ಕೊಂಡಿದ್ದೀನಿ ನಾನಿಲ್ಲಿ. ಆಮೇಲೆ ಹುಣಸೆ ರಸನ ನೆನೆ ಇಟ್ಟಿದ್ದೆ. ಇದನ್ನ ಸರಿಯಾಗಿ ಕಿವುಚ್ಕೋಬೇಕು. ನಿಮಗೆ ಎಷ್ಟು ಬೇಕೋ ಅಷ್ಟು ಪ್ರಮಾಣದಲ್ಲಿ ನೀವು ತೊಗೋಬೋದು. ಈ ಥರ ಕಿವುಚ್ಕೊಂಡು ಆದ ನಂತರ ಇದಕ್ಕೆ ಎಷ್ಟು ಬೇಕೋ ಅಷ್ಟು ಬೆಲ್ಲನ ಹಾಕ್ಬೇಕು. ಅಂದರೆ ನಾನಿಲ್ಲಿ ಒಂದು 4-5 ಜನಕ್ಕೆ ಆಗುವಷ್ಟು ಮಾಡಿದ್ದೀನಿ. ನಾನು ಒಂದು 4 ಕಪ್ ತೊಗೊಂಡಿದ್ದೀನಿ. ಸೊ ಅಂದರೆ ಬೆಲ್ಲ ಜಾಸ್ತಿ ಆದರೆ ಹುಳಿ ಆಗೋದಿಲ್ಲ ಅಷ್ಟೊಂದು. ಸೊ ಎದೆಯುರಿ ಈ ರೀತಿ ಏನೂ ಪ್ರಾಬ್ಲಮ್ ಆಗೋದಿಲ್ಲ. ಇದಕ್ಕೆ ಸ್ವಲ್ಪ ಖಾರ ಮತ್ತು ಪಾನಿಪುರಿ ಮಸಾಲ, ಉಪ್ಪು ಹಾಕಿ ಸರಿಯಾಗಿ ಕುದಿಸ್ಕೋಬೇಕು. ಬೆಲ್ಲ ಅಷ್ಟು ಕರಗಬೇಕದು ಸರಿಯಾಗಿ. ಈ ಥರ ಸ್ವಲ್ಪ ಗಟ್ಟಿಯಾಗಿ ಬರಬೇಕು. ಇದನ್ನು ಕುದ್ದು ಗಟ್ಟಿಯಾಗಿ ಬರಬೇಕು. ನೋಡ್ತಿರ್ಬೋದು ನೀವು ಯಾವ ರೀತಿ ಬಂದಿದೆ ಅಂತ. ಸೊ ಇನ್ನೊಂದು ಪಾತ್ರೆಯಲ್ಲಿ 1-2 ಗ್ಲಾಸಷ್ಟು ನೀರು ತೊಗೊಂಡು ಇಲ್ಲಿ ನಾನು ಪುದೀನ ಚಟ್ನಿನ ತರಿಸಿದ್ದೀನಿ. ಸೊ ಮನೆಯಲ್ಲಿ ನೀವು ಬೇಕಾದ್ರೆ ಮಾಡ್ಕೋಬೋದು. 1-2 ಸ್ಪೂನ್ ಆಗುವಷ್ಟು ಪುದೀನ ಚಟ್ನಿನ ಹಾಕಿ, ಇದಕ್ಕೆ ಸ್ವಲ್ಪ ಉಪ್ಪು, ಆ ಚಟ್ನಿಲಿ ಆಲ್ರೆಡಿ ಉಪ್ಪಿರುತ್ತೆ, ಸ್ವಲ್ಪ ಉಪ್ಪು ಮತ್ತು ಪಾನಿಪುರಿ ಮಸಾಲನ ಹಾಕಿ ಚೆಂದಾಗ ಕಲಿಸ್ಕೋಬೇಕು. ಪ್ಲೀಸ್ ನಮ್ಮ ಚಾನಲ್ನ ಯಾರು ಸಬ್ಸ್ಕ್ರೈಬ್ ಮಾಡಿಲ್ಲ ಸಬ್ಸ್ಕ್ರೈಬ್ ಮಾಡಿ, ಒಂದು ಲೈಕ್ ಕೊಡಿ. ಸೊ ಈ ಪುದೀನ ಪಾನಿನೂ ರೆಡಿ. ಈ ಕಡೆ ಆಲೂಗಡ್ಡೆನ ಚೆಂದಾಗ ಸ್ಮ್ಯಾಶ್ ಮಾಡ್ಕೋಬೇಕು. ಖಾರಕ್ಕೆ ನಿಮ್ಗೆ ಎಷ್ಟು ಬೇಕೋ ಅಷ್ಟು ಖಾರಕ್ಕೆ ತೊಗೊಂಡು, ಆಮೇಲೆ ಸಣ್ಣದಾಗಿ ಹೆಚ್ಕೊಂಡಿರುವಂಥ ಉಳ್ಳಾಗಡ್ಡಿ, ರುಚಿಗೆ ತಕ್ಕಷ್ಟು ಉಪ್ಪು, ಸ್ವಲ್ಪ ಪಾನಿಪುರಿ ಮಸಾಲೆ, ಆಮೇಲೆ ನೆನೆಸಿಟ್ಕೊಂಡಿರೋವಂಥ ಕಡಲೆಕಾಳನ್ನ ಹಾಕಿ ಚೆಂದಾಗ ಮಿಕ್ಸ್ ಮಾಡ್ಕೋಬೇಕು. ನಿಮಗೆ ಇದು ಹಸಿ ಖಾರ ಬೇಕಾದರೂ ಹಾಕ್ಕೋಬೋದು, ನಿಮ್ಮ ಆಪ್ಷನಲ್ಲು. ಆಮೇಲೆ ಇದಕ್ಕೆ ಸ್ವಲ್ಪ ಹುಣಸೆ ರಸನ, ಲಿಂಬೆಹಣ್ಣು ರಸನ ಹಾಕ್ಕೋಬೋದು. ಇದು ಆಪ್ಷನಲ್ಲು, ನಿಮ್ಗೆ ಬೇಕಂದರೆ ಹಾಕ್ಕೋಬೋದು, ಬೇಡ ಅಂದರೆ ಸ್ಕಿಪ್ ಮಾಡ್ಬೋದು. ಆಮೇಲೆ ಉಳ್ಳಾಗಡ್ಡಿಗೂ ಸ್ವಲ್ಪ ಸಣ್ಣದಾಗಿ ಹೆಚ್ಕೊಂಡಿರೋ ಉಳ್ಳಾಗಡ್ಡಿಗೆ ಸ್ವಲ್ಪ ಕಡಲೆಕಾಳನ್ನ ಹಾಕಿ ರೆಡಿ ಮಾಡಿ ಇಟ್ಕೊಂಡಿದ್ದೀನಿ. ಒಂದು ಬಟ್ಟಲಿಗೆ ಹುಣಸೆ ರಸದ ಪಾನಿ, ಇನ್ನೊಂದು ಬಟ್ಟಲಿಗೆ ಪುದೀನ ಪಾನಿನ ಹಾಕ್ಕೊಂಡು ಈ ಥರ ರೆಡಿ ಮಾಡ್ಕೋಬೇಕು. ಆಮೇಲೆ ಇಲ್ಲಿ ಪಾನಿಪುರಿನೂ ನಾನು ರೆಡಿ ಮಾಡಿ ಇಟ್ಕೊಂಡಿದ್ದೀನಿ. ಇದಕ್ಕೆ ಫಸ್ಟ್ಗೆ ಆಲೂ ಸ್ಟಫಿಂಗ್ ಮಾಡಿರ್ತೀವಲ್ವ ನಾವು, ಅದನ್ನ ಹಾಕ್ಕೋಬೇಕು. ಆಮೇಲೆ ಸಣ್ಣದಾಗಿ ಹೆಚ್ಕೊಂಡಿರುವಂಥ ಉಳ್ಳಾಗಡ್ಡಿ ಮತ್ತು ಸಣ್ಣದಾಗಿರುವಂಥ ಸೇವು, ಪಾನಿಪುರಿ ಸೇವು ಅಂತಲೇ ಸಿಗುತ್ತೆ. ಸೊ ಅದನ್ನೆಲ್ಲ ಹಾಕ್ಕೊಂಡು ಈ ಥರ ರೆಡಿ ಮಾಡಿಕೊಂಡು, ಸ್ವಲ್ಪ ಹುಣಸೆ ಪಾನಿ ಮತ್ತು ಪುದೀನ ಪಾನಿ ನೋಡ್ತಿರ್ಬೋದು ನೀವು ಇಲ್ಲಿ ಯಾವ ರೀತಿ ಬಂದಿದೆ ಅಂತ. ಇದು ತುಂಬ ಚೆನ್ನಾಗಿ ಸಿಂಪಲ್ಲಾಗಿ ಮಾಡ್ಕೋಬೋದು. ಈ ರೀತಿ ಮಾಡ್ಕೊತೀನಿ, ನಿಮಗೆ ಗೊತ್ತಾಗುತ್ತೆ ಯಾವ ರೀತಿ ಬಂದಿದೆ ಅಂತ. ಸೊ ಥ್ಯಾಂಕ್ ಯು ಫಾರ್ ವಾಚಿಂಗ್.